ಹೀಗೆ ಚುನಾವಣೆಯ ಗೆಲುವು ಸೋಲಿನ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ. ಆದರೆ ಈ ಎಲ್ಲ ಚರ್ಚೆಗಳು ಇದ್ದೇ ಇರುತ್ತೆ, ಪ್ರಜಾಪ್ರಭುತ್ವದಲ್ಲಿ ಇಂತಹ ಚರ್ಚೆಗಳು ಇರಲೇಬೇಕು, ಇದ್ದೇ ಇರುವಂಥದ್ದು. ಆದರೆ ಇಲ್ಲಿ ಬಿಜೆಪಿಯ ನಂಬರ್ 1 ಸಾಧನೆಯನ್ನು ನಾವು ಗಮನಿಸಬಹುದು. ಬಿಹಾರದ ವಿಧಾನಸಭೆಯಲ್ಲಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಬಿಜೆಪಿ, ಅತಿದೊಡ್ಡ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮಿರುವಂಥದ್ದು. ಈಗಾಗಲೇ ಬಿಜೆಪಿ ಸುಮಾರು 94 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಹೊಂದಿದೆ ಮತ್ತು ಇದೇ ಮೊದಲ ಬಾರಿಗೆ ಬಿಜೆಪಿ ಅತಿದೊಡ್ಡ ಪಕ್ಷ ಅನ್ನುವಂತಹ ಸಾಧನೆಗೆ ಪಾತ್ರವಾಗಿದೆ, ಸಾಧನೆಗೆ ಭಾಜನವಾಗಿರುವಂಥದ್ದು. ಅತಿದೊಡ್ಡ ಪಕ್ಷವಾಗಿ ಬಿಜೆಪಿ ಇದೇ ಮೊದಲ ಬಾರಿಗೆ, ಕಳೆದ ಬಾರಿ ಕೂಡ 74 ಸೀಟ್ಗಳು ಗೆದ್ದಿದ್ರು, 75 ಸೀಟ್ಗಳನ್ನು RJD ಗೆದ್ದಿತ್ತು. ನಂಬರ್ 1 ಪೊಸಿಷನ್ನಲ್ಲಿ ಬಿಜೆಪಿ ತನ್ನ ಇತಿಹಾಸದಲ್ಲಿ, ಬಿಹಾರದ ಚುನಾವಣೆ ಇತಿಹಾಸದಲ್ಲಿ 99 ಸೀಟ್ಗಳವರೆಗೆ ಗೆದ್ದಿದೆ. ಆದರೆ ಅದು ನಂಬರ್ ವೈಸ್ ಗೆದ್ದಂತಹ ಅತಿ ಹೆಚ್ಚು ಸ್ಥಾನ. ಆದರೆ ಆಗ ನಂಬರ್ 1 ಪೊಸಿಷನ್ನಲ್ಲಿ JDU ಇತ್ತು. ಈಗ ಬಿಜೆಪಿನೇ ನಂಬರ್ 1 ಪೊಸಿಷನ್ನಲ್ಲಿದೆ, 94 ಸೀಟ್ಗಳಲ್ಲಿ ಅದು ಗೆಲುವನ್ನು ದಾಖಲಿಸಿಕೊಳ್ಳೋದಕ್ಕೆ ಹೋಗಿರುವಂಥದ್ದು. 1952ರಿಂದ ಇಲ್ಲಿವರೆಗೆ ನಡೆದಂತಹ ಚುನಾವಣೆಗಳಲ್ಲಿ ಕಾಂಗ್ರೆಸ್ನದ್ದು ಅತ್ಯಂತ ಕಳಪೆ ಅನ್ನುವ ರೆಕಾರ್ಡ್ಗೆ ಕಾಂಗ್ರೆಸ್ ಗುರಿಯಾಗಿದೆ. ಅತ್ಯಂತ ಕಳಪೆ ಅನ್ನುವಂತಹ ರೆಕಾರ್ಡ್ಗೆ ಕಾಂಗ್ರೆಸ್ ಕಳಪೆ ಸಾಧನೆ ದಾಖಲೆಯ ವೇಳೆಯಲ್ಲೇ ಬಿಜೆಪಿ ನಂಬರ್ 1 ಅನ್ನುವಂತಹ ಸಾಧನೆಯ ದಾಖಲೆಯನ್ನು ಕೂಡ ಬರ್ಕೊಂಡಿದೆ. ಕಾಂಗ್ರೆಸ್ ಅತ್ಯಂತ ಕಳಪೆ, ಬಿಜೆಪಿ ಇದೇ ಫಸ್ಟ್ ಟೈಮ್ ನಂಬರ್ 1 ಅನ್ನುವಂಥದ್ದು ಹೊಸ ರೆಕಾರ್ಡ್ ಬಿಹಾರದ ಮಟ್ಟಿಗೆ ದಾಖಲಾಗಿರುವಂಥದ್ದು. ಆದರೆ ಬಿಹಾರದ ಚುನಾವಣೆಯಿಂದ ಏನಾಗುತ್ತೆ ಅನ್ನುವಂಥ ವಿಚಾರಕ್ಕೆ ಬಂದಾಗ ಕರ್ನಾಟಕದ ಮೇಲೆ ನೇರ ಪರಿಣಾಮ ಬೀರುತ್ತಾ ಅನ್ನುವ ಪ್ರಶ್ನೆ ಇದ್ದೇ ಇತ್ತು. ವಿಶೇಷವಾಗಿ ಸಿದ್ದರಾಮಯ್ಯನವರ ಕುರ್ಚಿ ಸೇಫ್ ಆಯ್ತಾ ಇದರಿಂದ? ಈ ಕುತೂಹಲ ಅಥವಾ ಈ ಚರ್ಚೆ ಈಗ ಬಹಳ ದೊಡ್ಡದಾಗಿನೇ ಇರುವಂಥದ್ದು. ಕಾಂಗ್ರೆಸ್ ವಲಯದಲ್ಲೂ ಇದೆ, ರಾಜ್ಯದ ರಾಜಕಾರಣದಲ್ಲೂ ಇದೆ. ಬಹುತೇಕ ಸಿದ್ದರಾಮಯ್ಯನವರ ಸೀಟು ಇದರಿಂದ ಸೇಫ್ ಆದಂತೆ ಗೋಚರಿಸ್ತಾ ಇದೆ. ಯಾಕೆ ಸೇಫ್ ಅಂತ ಹೇಳಿದ್ರೆ, ಬಿಹಾರದಲ್ಲಿ ಘಟಬಂಧನ್ನ ಆಘಾತ ಮತ್ತು ಬದಲಾವಣೆ ಚರ್ಚೆಗಳಿಗೆ ಇದು ಬ್ರೇಕ್ ಅನ್ನು ಹಾಕುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸುವಂಥದ್ದು. ಒಂದು, ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಅತಿ ದೊಡ್ಡ ಮಾಸ್ ಲೀಡರ್, ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಕರ್ನಾಟಕದ ಮೋಸ್ಟ್ ಪಾಪ್ಯುಲರ್ ಲೀಡರ್ಗಳಲ್ಲಿ ಸಿದ್ದರಾಮಯ್ಯನವರು ತನ್ನದೇ ಆದಂತಹ ಸ್ಥಾನವನ್ನು ಹೊಂದಿರುವಂತಹ ನಾಯಕ ಮತ್ತು ಆ ಮಾಸ್ ಲೀಡರ್, ಮತ್ತು ಕಾಂಗ್ರೆಸ್ನ ಪಾಲಿಗೂ ಕೂಡ ದೊಡ್ಡ ಮಾಸ್ ಲೀಡರ್, ಅದರಲ್ಲಿ ಅನುಮಾನಗಳೇ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿ ಇದರಿಂದಾಗಿ ಈಗ ಸೇಫ್ ಆಗುತ್ತಾ ಅಂತ ಹೇಳಿ, ಈ ಫಲಿತಾಂಶದಿಂದಾಗಿ ಸಿದ್ದರಾಮಯ್ಯನವರ ಸೀಟು ಕಂಪ್ಲೀಟ್ ಆಗಿ ಸೇಫ್ ಆಗುತ್ತಾ? ಯಾಕಂದ್ರೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ನಾಯಕತ್ವವನ್ನು ಅಲ್ಲಿನ ಹಿಂದುಳಿದ ವರ್ಗ ಪ್ರಬಲವಾಗಿ ಬೆಂಬಲಿಸಿದೆ. ನಿತೀಶ್ ಕುಮಾರ್ ಕೂಡ ಒಂದು ಸಣ್ಣ ಸಮುದಾಯದ, ಹಿಂದುಳಿದ ವರ್ಗದ ಒಂದು ಸಣ್ಣ ಸಮುದಾಯದ ನಾಯಕ. ಅವರ ನಾಯಕತ್ವವನ್ನು ಬಿಹಾರದ ಜನ ಒಪ್ಪಿಕೊಂಡಿದ್ದಾರೆ, ಅದನ್ನ ಮತ್ತೆ ಪುನರಾಯ್ಕೆ ಮಾಡಿಕೊಂಡು ಬಂದಿದ್ದಾರೆ. ಹೀಗಾಗಿ ಕರ್ನಾಟಕದಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಬೆನ್ನೆಲುಬಾಗಿರುವಂಥದ್ದು ಅಹಿಂದ ವರ್ಗ. ಈಗ ಇಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥದ್ದು ಬಹುತೇಕ ಕನಸಿನ ಮಾತು ಅನ್ನೋದು ಈಗ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಚರ್ಚೆಯ ಪ್ರಮುಖ ಭಾಗ. ಸಿದ್ದರಾಮಯ್ಯ ನಾಯಕತ್ವ ಬದಲಾವಣೆ ಮಾಡೋ ಸಾಹಸಕ್ಕೆ ಕೈ ಹಾಕುವಂತಹ ಸಾಧ್ಯತೆಗಳು ಈಗ ಕ್ಷೀಣಿಸಿದೆ ಅಥವಾ ಇಲ್ಲವೇ ಇಲ್ಲ ಅಂತ ಹೇಳುವಂತಹ ಪರಿಸ್ಥಿತಿಯನ್ನ ತಲುಪಿದೆ ಈ ಬಿಹಾರದ ರಿಸಲ್ಟ್ ನಂತರ. ಯಾಕಂದ್ರೆ ಒಬ್ಬ ಪ್ರಬಲ ನಾಯಕ, ಮಾಸ್ ಲೀಡರ್ ಅನ್ನ ಈ ಹಂತದಲ್ಲಿ ಬದಲಾವಣೆ ಮಾಡಕ್ಕೆ ಹೋದ್ರೆ ಅದರಿಂದ ಅತ್ಯಂತ ನೆಗೆಟಿವ್ ಸಂದೇಶ ರವಾನೆ ಆಗಬಹುದು ಅನ್ನೋಂಥೇಳಿ ಕಾಂಗ್ರೆಸ್ಗೂ ಕೂಡ ಗೊತ್ತಿರುತ್ತೆ. ದೇಶದಲ್ಲಿ 3 ರಾಜ್ಯಗಳಲ್ಲಷ್ಟೇ ಈಗ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುವಂಥದ್ದು. ಒಂದು ವೇಳೆ ಇವತ್ತು ಬಿಹಾರದಲ್ಲಿ ಕಾಂಗ್ರೆಸ್ ಗೆದ್ದಿರ್ತಿದ್ರೆ ಅಥವಾ ಮಹಾಗಠಬಂಧನ ಅಧಿಕಾರಕ್ಕೆ ಬಂದಿರ್ತಿದ್ರೆ, ಸಹಜವಾಗಿಯೇ ಕಾಂಗ್ರೆಸ್ನ ಹೈಕಮಾಂಡ್ ರಾಷ್ಟ್ರ ವಿಚಾರಗಳನ್ನು ಏನು ಬಿಹಾರದ ಚುನಾವಣೆಯಲ್ಲಿ ಪ್ರಸ್ತಾಪಿಸಿದೆ, SIR ಅಥವಾ ವೋಟ್ ಚೋರಿ ಅಂತ ವಿಚಾರಗಳನ್ನು ಪ್ರಸ್ತಾಪಿಸಿದ್ದು, ಅಂತಹ ವಿಚಾರಗಳಿಗೆ ಮನ್ನಣೆ ಸಿಕ್ಕಿದೆ ಅಂತ ಹೇಳುವ ಕಾರಣಕ್ಕಾಗಿ ಅವರಿಗೆ ಸಹಜವಾಗಿ ಅದು ಹೈಕಮಾಂಡ್ನ ಗೆಲುವಾಗಿರ್ತಿತ್ತು. ಯಾಕಂದರೆ ಅಲ್ಲಿ ನಾಯಕತ್ವ, ಪ್ರದೇಶದ ನಾಯಕತ್ವ, ಆ ರಾಜ್ಯದ ನಾಯಕತ್ವ ಶೂನ್ಯ ಇತ್ತು ಕಾಂಗ್ರೆಸ್ನ ಮಟ್ಟಿಗೆ. ಈಗ ಅದು ಕಾಂಗ್ರೆಸ್ಗೆ ಎದುರಾಗ್ತಾ ಇರುವಂತಹ ದೊಡ್ಡದಾದಂತಹ ಹೈಕಮಾಂಡ್ ಮಟ್ಟಕ್ಕೆ ಎದುರಾಗಿರುವಂತಹ ಹಿನ್ನಡೆ ಆದರೆ ಇಲ್ಲಿ ರಾಜ್ಯದ ನಾಯಕತ್ವಕ್ಕೆ ಸಿಕ್ಕಿರುವಂತಹ ಪ್ಲಸ್ ಕೂಡ ಆಗುತ್ತೆ. ದೇಶದಲ್ಲಿ 3 ರಾಜ್ಯಗಳಷ್ಟೇ ಕಾಂಗ್ರೆಸ್ ಸರ್ಕಾರ ಈಗ ಅಧಿಕಾರದಲ್ಲಿ ಉಳ್ಕೊಂಡಿದೆ. ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿದ್ರೆ ಅಹಿಂದ ಮತಗಳು ವಿಭಜನೆಯಾಗುವ ಆತಂಕ ಸಹಜವಾಗಿಯೇ ಇರುವಂಥದ್ದು. ಮತ್ತು ವಿಶೇಷವಾಗಿ ಬಿಹಾರದ ಫಲಿತಾಂಶ ಸಿದ್ದರಾಮಯ್ಯನವ್ರನ್ನ ಸೇಫ್ ಮಾಡುತ್ತೆ ಅನ್ನುವಂತಹ ಚರ್ಚೆ ಈಗ ಕಾಂಗ್ರೆಸ್ನ ಪಡಸಾಲೆಯಲ್ಲಿನೇ ಶುರುವಾಗಿದೆ. ಅದು ಸಹಜವಾಗಿಯೇ ಸಿದ್ದರಾಮಯ್ಯನವರಿಗೆ ಇರುವಂತಹ ಪ್ಲಸ್ ಪಾಯಿಂಟ್. ಈ ವಿಚಾರದಲ್ಲಿ ಯಾರ್ಯಾರು ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಈಗ ನಿತೀಶ್ ಕುಮಾರ್ ಯಾರು? ಅವರು OBC ಅಲ್ವಾ? ಕಾಂಗ್ರೆಸ್ ಮೇನ್ ಅಜೆಂಡಾ OBC ಮುನ್ನಡೆ ಇರ್ತಾರೆ. ಫಲಿತಾಂಶ ರಾಜ್ಯದ ರಾಜಕಾರಣದ ಮೇಲೆ ಪ್ರಭಾವ ಬೀರುತ್ತೆ. ಅದಕ್ಕೇನು ಸಂಬಂಧ ಇಲ್ಲ. ಫಲಿತಾಂಶ ರಾಜ್ಯದ ರಾಜಕಾರಣದ ಮೇಲೆ ಪ್ರಭಾವ ಬೀರುತ್ತೆ. ಅದಕ್ಕೇನು ಸಂಬಂಧ ಇಲ್ಲ. ಇವತ್ತು ಸಿದ್ದರಾಮಯ್ಯ ಖುಷಿಯಾಗಿದ್ದಾರೆ, ನಾನು ನೋಡಿದೆ, ಖುಷಿಯಾಗಿ ಆನಂದವಾಗಿದ್ದಾರೆ, ಸಂತೋಷವಾಗಿದ್ದಾರೆ.
ಚೇರು ಫೆವಿಕೋಲ್ ಥರ ಚೇರ್ಗೆ ಒಂದು ಇವತ್ತೇನೋ ಇದಿತ್ತು, ಆ ಚೇರ್ಗಳು ಕಾಲೆಲ್ಲ ಅಳ್ಳಾಡ್ತಾ ಇತ್ತಂತೆ. ಅದಕ್ಕೆಲ್ಲ ಇವತ್ತು ಫೆವಿಕೋಲ್ ಹಾಕಿ ಗಟ್ಟಿ ಮಾಡಿಸ್ಕೊಂಡು ಅವ್ರಿಗೂ ಫೆವಿಲೋ ಹಾಕೊಂಡು ಕೂತ್ಕೊಂಬಿಟ್ಟವ್ರು ಮಳೆ ಹೊಡ್ಕೊಂಡು. ಇವಾಗ ಇದು ಕೇವಲ ಕಾಂಗ್ರೆಸ್ ಮೇಲೆ ಮಾತ್ರ ಪರಿಣಾಮ ಬೀರುತ್ತಾ ಅಂತ ಹೇಳಿ ಅಲ್ಲ ಬಿಹಾರದ ಫಲಿತಾಂಶ, ರಾಜ್ಯದ ಬಿಜೆಪಿ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತಾ ಅನ್ನುವಂಥ ಅನುಮಾನ ಇದ್ದೇ ಇದೆ. ಯಾಕಂದರೆ ರಾಜ್ಯದಲ್ಲಿ ಬಹಳ ಲಾಂಗ್ ಪೆಂಡಿಂಗ್ ಇರುವಂಥದ್ದು ರಾಜ್ಯದ ಅಧ್ಯಕ್ಷರ ವಿಚಾರ, ಬಿಜೆಪಿ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಬಹಳ ದಿವಸಗಳಿಂದ ಇದು ಪೆಂಡಿಂಗ್ ಇರುವಂತಹ ವಿಚಾರ, ಚರ್ಚೆಯಲ್ಲಿರುವಂತಹ ವಿಚಾರ. ಪೂರ್ಣಾವಧಿ ರಾಜ್ಯಾಧ್ಯಕ್ಷರಿಲ್ಲದೆ ಕಂಗಿಟ್ಟಿರುವಂತಹ ಬಿಜೆಪಿ ಪೂರ್ಣಾವಧಿ ರಾಜ್ಯಾಧ್ಯಕ್ಷ ಅನ್ನುವಂತಹ ವಿಚಾರಗಳಲ್ಲೂ ಕೂಡ ಬಹಳ ಚರ್ಚೆಗಳಿದ್ದಾವೆ. ಬಿಹಾರದಲ್ಲಿ ಬೂಸ್ಟ್ ಆಗ್ತಾ ಇದ್ದಂತೆ ಕರ್ನಾಟಕದಲ್ಲೂ ಕೂಡ ಬದಲಾವಣೆ ಆಗುತ್ತಾ ಅನ್ನುವಂತಹ ಬಗೆಗೂ ಕೂಡ ಅನುಮಾನಗಳಿದ್ದಾವೆ, ಪ್ರಶ್ನೆಗಳಿದ್ದಾವೆ. ಮತ್ತು ಭಿನ್ನಮತಕ್ಕೆ ತೆರೆ ಎಳೆದು ಕ್ರಾಂತಿಕಾರಿ ಬದಲಾವಣೆಗಳನ್ನೇನಾದರೂ ತರ್ತಾರಾ, ವಿಜೇಂದ್ರ ಅವರನ್ನೇ ಮುಂದುವರಿಸುವಂಥದ್ರ ಬಗ್ಗೆ ಘೋಷಣೆಯನ್ನು ಮಾಡ್ತಾರಾ, ಅಥವಾ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಿಸ್ತಾರಾ, ಈ ಪ್ರಶ್ನೆಯೂ ಕೂಡ ಇಲ್ಲಿ ಇರುವಂಥದ್ದು. ಮತ್ತು ರಾಜ್ಯಾಧ್ಯಕ್ಷ ಸ್ಥಾನ ಭದ್ರಪಡಿಸಿಕೊಳ್ಳೋದಕ್ಕೆ ಈಗಾಗಲೇ ವಿಜೇಂದ್ರ ಅವರು ಮುಂದಾಗಿದ್ದಾರೆ. ವಿಜೇಂದ್ರ ತಟಸ್ಥ ರೆಬೆಲ್ ಬಣದ ತಂತ್ರಗಾರಿಕೆಯ ನಡುವೆ ವಿಜೇಂದ್ರ ಅವರು ಕೂಡ ಅಲರ್ಟ್ ಆಗಿದ್ದಾರೆ. ಅವರು ತಮ್ಮದೇ ಆದಂತಹ ಯೋಚನೆಯಲ್ಲಿದ್ದಾರೆ, ಪ್ಲಾನಿಂಗಲ್ಲಿದ್ದಾರೆ. ಹಿರಿಯರ ವಿಶ್ವಾಸದೊಂದಿಗೆ ಪಕ್ಷದ ನಾಯಕತ್ವವನ್ನು ಉಳಿಸಿಕೊಳ್ಳುವಂತಹ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ಕೂಡ ಹೈಕಮಾಂಡ್ ಬಿಹಾರದ ಚುನಾವಣೆಯ ಕಾರಣಕ್ಕಾಗಿ ಈ ನಿರ್ಧಾರವನ್ನು ಮುಂದೂಡ್ತಾ ಬಂದಿತ್ತು. ಈಗ ಬಿಹಾರದ ಚುನಾವಣೆ ಮುಗಿದ ಮೇಲೆ ಇನ್ನು ಮುಂದೆ ಇನ್ನೊಂದು 5-6 ತಿಂಗಳು ಇದೆ ಬೇರೆ ವಿಧಾನಸಭೆ ಚುನಾವಣೆಗಳು ಶುರುವಾಗೋದಕ್ಕೆ. ಅದಕ್ಕಿಂತ ಮುಂಚಿತವಾಗಿಯೇ ರಾಜ್ಯದಲ್ಲಿ ನಿರ್ಧಾರ ಆಗುತ್ತಾ. ಹುಟ್ಟುಹಬ್ಬದ ಸಂದರ್ಭದಲ್ಲಿ ಹಿರಿಯರ ಮನೆಗಳಿಗೆ ಹೋಗಿ ಆಶೀರ್ವಾದವನ್ನು ಪಡ್ಕೊಂಡು ಬರ್ತಾ ಇದ್ದಾರೆ ವಿಜೇಂದ್ರ ಅವರು. ತಮ್ಮ ವಿರುದ್ಧ ಅಸಮಾಧಾನಗೊಂಡವರನ್ನ ಸಮಾಧಾನ ಪಡಿಸೋದಕ್ಕೆ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ನಡೀತಾ ಇರುವಾಗ ಏನಾಗುತ್ತೆ ಅಂತೇಳಿ. ಆದರೆ ಬಿಹಾರದ ಚುನಾವಣೆಯ ಫಲಿತಾಂಶವನ್ನು ಯಡಿಯೂರಪ್ಪನವರು ಯಾವ ಸ್ವರೂಪದಲ್ಲಿ ಅವಲೋಕನ ಮಾಡಿದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಬರುವಂಥ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕ್ಷೇತ್ರಗಳಲ್ಲೂ ದೊಡ್ಡ ಸಾಧನೆಯನ್ನು ಮಾಡೋರಿದೆ. ಕರ್ನಾಟಕದಲ್ಲೂ ಸಹ ಇದೇ ರೀತಿಯ ಒಂದು ಗೆಲುವನ್ನು ಸಾಧಿಸಬೇಕು ಅಂತೇಳಿ ಈಗಲಿಂದಲೇ ಪ್ರಯತ್ನ ಮಾಡ್ತಾ ಇದ್ದೇವೆ. ನೋಡೋಣ ಏನಾಗುತ್ತೆ ಅಂತ. ನಮ್ಮ ಪ್ರಯತ್ನ ನಾವು ಮುಂದುವರಿಸ್ತಾ ಇದ್ದೇವೆ. ಬರುವಂಥ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕ್ಷೇತ್ರಗಳಲ್ಲೂ ದೊಡ್ಡ ಸಾಧನೆಯನ್ನು ಮಾಡೋರಿದೆ. ಕರ್ನಾಟಕದಲ್ಲೂ ಸಹ ಇದೇ ರೀತಿಯ ಒಂದು ಗೆಲುವನ್ನು ಸಾಧಿಸಬೇಕು ಅಂತೇಳಿ ಈಗಲಿಂದಲೇ ಪ್ರಯತ್ನ ಮಾಡ್ತಾ ಇದ್ದೇವೆ. ನೋಡೋಣ ಏನಾಗುತ್ತೆ ಅಂತ. ನಮ್ಮ ಪ್ರಯತ್ನ ನಾವು ಮುಂದುವರಿಸ್ತಾ ಇದ್ದೇವೆ. ಹೀಗೆ ಬಿಜೆಪಿಯವರು ತಮ್ಮದೇ ಆದಂತಹ ಪ್ರಯತ್ನವನ್ನು ರಾಜ್ಯದಲ್ಲಿ ಮುಂದುವರಿಸ್ತೀವಿ ಅನ್ನೋದನ್ನು ಯಡಿಯೂರಪ್ಪನವರು ಹೇಳಿಕೊಂಡಿದ್ದಾರೆ. ಏನೇ ಆಗಲಿ ಬಿಹಾರದಲ್ಲಿ ದೊಡ್ಡ ದಿಗ್ವಿಜಯವನ್ನು ಬಿಜೆಪಿ ಮತ್ತು JDU ನೇತೃತ್ವದ NDA ದಾಖಲಿಸಿಕೊಂಡಿರುವಂಥದ್ದು ಮತ್ತು ಆ ಮೂಲಕ ಒಂದು ಐತಿಹಾಸಿಕ ಗೆಲುವನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕುತೂಹಲವೂ ಕೂಡ ಇದ್ದೇ ಇದೆ. ಬಹುತೇಕ ನಿತೀಶ್ ಕುಮಾರ್ ಆಗಬಹುದು ಅನ್ನೋದರ ಬಗ್ಗೆ ಲೆಕ್ಕಾಚಾರಗಳು ಕೂಡ ಸಾಕ್ತಾ ಇರುತ್ತದೆ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಕಬ್ಬು ಕಿಚ್ಚಿಗೆ ತಾತ್ಕಾಲಿಕ ಪರಿಹಾರ, ಒಪ್ಪಿರೋ ಕಾರ್ಖಾನೆಗಳು ಉಲ್ಟಾ, ಕಿಡಿಗೇಡಿಗಳ ಬೇಟೆಯಾಡುತ್ತಾ ಸರ್ಕಾರ. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಬೆಂಕಿ ಹಚ್ಚಿದ್ಯಾರು? ರಾಜ್ಯ ಸರ್ಕಾರ ಇವತ್ತು ಹೋಗಿ ರೈತರ ಜೊತೆಗೆ ಮಾತುಕತೆ ನಡೆಸಿ, ಕಾರ್ಖಾನೆಗಳವರ ಜೊತೆ ಮಾತುಕತೆ ನಡೆಸಿ,